ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಓಕೆ, KCET ನೀಟ್ಗೆ ಸಂಬಂಧಪಟ್ಟ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ಜಾಸ್ತಿ ಅಪ್ಡೇಟ್ಸ್ ಗಳಿದಾವೆ. ಟೈಮ್ ವೇಸ್ಟ್ ಮಾಡ್ಲಿಕ್ಕಲ್ಲ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇ ಬಂದ್ಬಿಟ್ಟು ರೋಲ್ ನಂಬರ್ ಎಂಟ್ರಿ. ಓಕೆ, ಯಾವಾಗ ನಿಮ್ದು ನೀಟ್ ಅನ್ನೋದು ನೀಟ್ ಎಕ್ಸಾಮ್ ಅಂತ ಮಾಡಿದ್ರು ಅವಾಗಿಂದ ಹುಡುಗರು ಕೇಳ್ತಿದಾರ, ನಾವು ರೂಲ್ ನಂಬರ್ ಎಂಟ್ರಿ ಮಾಡಬೇಕಾ ಬೇಡವಾ ಅಂತಂದು. ಯಾಕೆಂತಂದ್ರೆ ಎಕ್ಸಾಮೇ ಕ್ಯಾನ್ಸಲ್ ಆಗಿದೆ, ಮತ್ತೆ ನೀಟ್ ರೂಲ್ ನಂಬರ್ ಎಂಟ್ರಿ ಮಾಡಿ ಏನ್ ಮಾಡ್ಬೇಕು ಅಂತಂದು. ಓಕೆ, ಆ ರೀತಿ ಏನಾದ್ರೂ ನೀವು ಥಿಂಕ್ ಮಾಡ್ಕೋತಂದ್ರೆ ಅದನ್ನ ತೆಗೆದಾಕ್ ಬಿಡ್ರಿ. ಯಾಕಂದ್ರೆ ನಿಮ್ಗೆ ಕೇದಲ್ಲಿ ನೀವೇನಾದ್ರೂ ನೀಟ್ ರೂಲ್ ನಂಬರ್ ಎಂಟ್ರಿ ಮಾಡದೆ ಹೋದ್ರೆ ನಿಮ್ಗೆ ಮುಂದೆ ಯಾವುದೇ ರೀತಿಯಾಗಿ ಏನು ಕೂಡ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಓಕೆ, ಸೊ ಬಹಳಷ್ಟು ಟೈಮ್ ಇದೆ ನಿಮ್ಗೆ ಇನ್ನೂ ಕೂಡ. ಆಕ್ಚುಲಿ ಯಾಕಂದ್ರೆ ಕೇದವ್ರು ಇನ್ನೂ ಕೂಡ ಲಾಸ್ಟ್ ಡೇಟ್ ಅದ್ರ ಬಗ್ಗೆ ಏನು ಕೂಡ ಹೇಳಿಲ್ಲ. ನಿಮ್ಗೆ ನೀಟ್ ರೂಲ್ ನಂಬರ್ ಎಂಟ್ರಿ ಮಾಡ್ಲಿಕ್ಕೋಸ್ಕರ ಟೈಮ್ ಇದೆ. ಅಪ್ಲೈ ಅಂದ್ರೆ ರೂಲ್ ನಂಬರ್ ಎಂಟ್ರಿ ಮಾಡಿ. ಓಕೆ, ಸೊ ಅದೇನಾಗುತ್ತೆ, ನಮ್ಮ ಕೇದವ್ರಿಗೆ ಏನಾಗ್ತದೆ ಮುಂದೆ ಇವಾಗಿರ್ತರು ಈ ಸದ್ಯಕ್ಕೆ ಅಂತಂದ್ರೆ ಡೀಟೇಲ್ಸ್ ಬರ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಆ ಒಂದು ನೀವು ಬದಿರ್ತಕ್ಕಂಥ ಫಸ್ಟ್ ಅಂದ್ರೆ ಎಕ್ಸಾಮ್ ಅದು ಕನ್ಸಿಡರ್ ಆಗಲ್ಲ. ಈ ರೀನೀಟ್ ಏನ್ ಬರ್ತಾರೋ ಅದು ನಿಮ್ಗೆ ಕನ್ಸಿಡರ್ ಆಗ್ತದ. ಮುಂದೆ ಎಲ್ಲಾನು ಕೂಡ ಡಾಟಾ ಕೇದವ್ರಿಗೆ ಸಿಗ್ತದೆ. ಓಕೆ, ಅದು ಒಂದೇದಂತೂ ಅದು ಅಪ್ ಮಾಡ್ಲೇಬೇಕಾಗ್ತದ. ಇನ್ನೊಂದು ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಈಗಾಗಲೇ ಮುಂಚೆ ಏನ್ ಹೇಳಿದ್ರು, ಕ್ಲಾಸ್ ಎ ಹೊರತುಪಡಿಸಿ ರಿಮೈನಿಂಗ್ ಎಲ್ಲಾ ಹುಡುಗರು, ಫಾರ್ ಎಕ್ಸಾಂಪಲ್ ಸ್ಪೆಷಲ್ ಕ್ಯಾಟಗರಿನೂ ಕೂಡ ಸೇರಿ, ಲೈಕ್ ಎಕ್ಸಾಂಪಲ್ ಏನಂತ ನಿಮಗೆ ಸ್ಪೋರ್ಟ್ಸ್, ಗೈಡ್ಸ್, ಡಿಫೆನ್ಸ್ ಈ ತರ ಎಲ್ಲಾನು ಕೂಡ ಇರ್ತಾರೆ ನೋಡಿ. ಆ ತರ ಸ್ಟೂಡೆಂಟ್ಗೆ ಕೇದಲ್ಲೇ ಬಂದ್ಬಿಟ್ಟು ಏನು ಬುಕ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಹೇಳಿದ್ರು ಅದನ್ನ ಮಾಡ್ಕೊಂಡು ಏನ್ ಮಾಡ್ಬೇಕು, ಸ್ಲಾಟ್ ತಗೊಂಡು ನಿಮ್ ಕೇದವ್ರಿಗೆ ಬರ್ಲಿಕ್ಕೆ ಹೇಳಿದ್ರು, ಅದು ಗೊತ್ತಿದೆ. ಇನ್ನೂ ಕೂಡ ಮಾಡಿಲ್ಲ ಅಂದ್ರೆ ಹೋಗಿ ಏನೂ ಆಗಲ್ಲ, ಕೇದವರು ಮಾಡೇ ಮಾಡ್ತಾರೆ. ಓಕೆ, ಇದು ಒಂದು. ಓಕೆ, ಅದಾದ ತಕ್ಷಣ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಯ್ತು ಅಂಡ್ ನೀಟ್ ರೂಲ್ ನಂಬರ್ ಎಂಟ್ರಿ ಬಗ್ಗೆ ಆಯ್ತು. ಅಂಡ್ ಅದೇ ರೀತಿಯಾಗಿ ಈಗ ಒಂದು ಅಪ್ಡೇಟ್ ಕೇದಲ್ಲಿ ಕಾಣಿಸ್ತಿದೆ. ಬೇಕಾದ್ರೆ ನಾನು ಕೆ ವೆಬ್ಸೈಟ್ ಅಲ್ಲಿ ಇದ್ದೀನಿ, ಹೋಗಿ UGC 2026 ಇದನ್ನ ಪದೇ ಪದೇ ಎರಡನೇ ಸಾರ್ತಿ ಕೊಡ್ತಾ ಇದ್ದಾರೆ. ಏನಂತಂದ್ರೆ 10+2 ಪೂರ್ಣಗೊಳಿಸಿದ CBSE ಮತ್ತು ICSE ಮತ್ತು ಇತರ ರಾಜ್ಯ ಮಂಡಳಿಗೆ ಆಟೋ ಪೆಚಿಂಗ್ ಅಂಕಗಳಿಗೆ ಲಾಗಿನ್ ಮಾಡಿ ಅಂತಂದು ನೋಡಿ. ಈ ಸರ್ತಿ ನಮ್ ಕೇದವ್ರು ಏನ್ ಮಾಡಿದ್ರೆ, ಕೆ ಅಂತ ಅಷ್ಟೇ ಅಲ್ಲ, ಈಗ ಆಲ್ಮೋಸ್ಟ್ ಎಲ್ಲಾ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಗಳು ಏನಾಗಿದೆ ಅಂತಂದ್ರೆ ಡಿಜಿ ಲಾಕರ್ ಥ್ರೂ ಏನಾಗ್ತದೆ ಅಂತಂದ್ರೆ ಆಟೋಮೆಟಿಕ್ ವೆರಿಫಿಕೇಶನ್ ಮಾಡ್ತಾರೆ. ಅಂದ್ರೆ ವೆರಿಫಿಕೇಶನ್ ಬದಲು ಆ ಡಾಟಾನ ತಗೊಂತಾರೆ. ಲೈಕ್ ಕೆಲವೊಂದಿಷ್ಟು ಹುಡುಗರು ಕೂಡ ಇದರಲ್ಲೂ ಕೂಡ ಇರ್ತಾರ. ಲೈಕ್ ಎಕ್ಸಾಂಪಲ್ ಇದರಲ್ಲಿ ಡಿಜಿ ಲಾಕರ್ ಅಲ್ಲಿ ಕೆಲವೊಂದಿಷ್ಟು ನಿಮ್ಗೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ತೆಲಂಗಾಣ ಬೋರ್ಡ್ ಹುಡುಕರಪ್ಪ, ಎಲ್ಲಿ ಸಿಗುತ್ತೆ ಡಿಜಿ ಲಾಕರ್ ಒಳಗೆ? ಸಿಗೋದಿಲ್ಲ. ಓಕೆ, ಅಂಡ್ ಬಿಹಾರ್ ಸ್ಟೂಡೆಂಟ್ ಬರೀ ಅವ್ರದ್ದು ಕೂಡ ನಿಂದೆ ಡಿಜಿ ಲಾಕರ್ ಒಳಗೆ ಸಿಗಲ್ಲ. ಅಂತ ಸ್ಟೂಡೆಂಟ್ ನೀವು ಕೇಗೆ ಹೋಗ್ಬೇಕಾಗ್ತದೆ. ರಿಮೈನಿಂಗ್ ಸ್ಟೂಡೆಂಟ್ ಎಲ್ಲಾ ಸ್ಟೇಟ್ ಅವ್ರದ್ದು ಆಲ್ಮೋಸ್ಟ್ ಡಿಜಿ ಲಾಕರ್ ಅಲ್ಲಿ ನಿಮ್ದು SSLC ಮತ್ತೆ PUC ಮಾರ್ಕ್ಸ್ ಕಾರ್ಡ್ ಇದ್ದೇ ಇರ್ತದೆ. ಸೊ ಹಂಗಾಗಿ ನಿಮ್ಗೆ ಕೇಗೆ ಏನ್ ಮಾಡ್ತೀರ, ಅಲೋ ಕೊಡ್ತೀರ ನೋಡಿ. ಅಂದ್ರೆ ನೀವೆಲ್ಲಾನು ಕೂಡ ಈ KVC ಅದೆಲ್ಲಾನು ಕೂಡ ಮಾಡ್ಕೊಂಡ ತಕ್ಷಣ ಅಲೋ ಕೊಡ್ತಿರಲ್ವಾ. ಸೊ ಅದು ಏನಾಗ್ತದ, ಕೇದವ್ರಿಗೆ ಲಿಂಕ್ ಆಗುತ್ತೆ ಅಂಡ್ ಕೇದವ್ರು ನಿಮ್ಮ ಡಾಟಾ ತಗೊಂಡ್ಬಿಟ್ಟು ವೆರಿಫೈ ಮಾಡ್ಕೊಂತಾರೆ. ಇದು ಅಂದ್ರೆ ಆಟೋ ಪೆಚಿಂಗ್ ಇರ್ತದೆ. ಸೊ ಹಂಗಾಗಿ ಇದನ್ನ ಮಾಡ್ಲೇಬೇಕು. ಯಾರು ನಮ್ಮ ಸ್ಟೇಟ್ ಅವರಲ್ಲ, ಅದರ್ ದೆನ್ ಕರ್ನಾಟಕ ಸ್ಟೇಟ್ ಬೋರ್ಡ್ಸ್ ಹೂ ಆರ್ ರಿಸೀವ್ಡ್ 10+2 ರಿಸಲ್ಟ್. ಓಕೆ, ಅವರು ಆಟೋ ಪೆಚಿಂಗ್ ಮಾರ್ಕ್ಸ್ ಮಾಡೋದಿರ್ತದ, ಅವ್ರು ಮಾಡಿ. ನಮ್ಮ ಸ್ಟೇಟ್ ಅವ್ರದ್ದು ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಸ್ಟೇಟ್ ಅವ್ರಿಗೆ ಈಗಾಗಲೇ ಎಲ್ಲಾನು ಕೂಡ ಬೋರ್ಡ್ ಕಡೆಯಿಂದ ಡೀಟೇಲ್ಸ್ ತಗೊಂಡು ಎಲ್ಲ ವೆರಿಫೈ ಕೂಡ ಆಗಿದಾವೆ. ಓಕೆ, ವೆರಿಫಿಕೇಶನ್ ಸ್ಲಿಪ್ ಅಷ್ಟೇ ಬರಬೇಕು. ಓಕೆ, ಇದು ವೆರಿಫಿಕೇಶನ್ ಸ್ಲಿಪ್ ಇನ್ನು ಕೂಡ ಲೇಟ್ ಆಗುತ್ತೆ. ಯಾವಾಗ ಬರುತ್ತೆ ಅಂದ್ರೆ ರಿಸಲ್ಟ್ ಬಂದ್ ಆದ್ಮೇಲೆ ಬರ್ತದೆ. ಇದೊಂದು. ಓಕೆ, ನೆಕ್ಸ್ಟ್ KCET ರಿಸಲ್ಟ್ ಬಗ್ಗೆ ಕೇಳ್ತಾರೆ ಎಲ್ಲರೂ ಕೂಡ. KCET ರಿಸಲ್ಟ್ ಇನ್ನು ಕೂಡ ತಡ ಆಗುತ್ತೆ, ನೆನಪಿರ್ಲಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ 2 days ಇಂದ ಕಂಟಿನ್ಯೂಸ್ ಆಗಿ. ಅಂಡ್ ನೀಟ್ ಈಗಾಗಲೇ ಗೊತ್ತಿರುವ ಹಾಗೆ ಡೇಟ್ 21 ಇದೆ. ಸೊ ಹಂಗಾಗಿ ನಮ್ಮ ಕೇದವರು ಕಂಬೈಂಡ್ ಆಗೇ ಮಾಡ್ತೀವಿ ಕೌನ್ಸಿಲಿಂಗು, ನೀಟ್ ಕೌನ್ಸಿಲಿಂಗ್. ಯಾಕಂದ್ರೆ ನೀಟ್ KCET ಸ್ಟೂಡೆಂಟ್ಗೆ ಮೋಸ ಆಗ್ಬಾರ್ದು, ಫಸ್ಟ್ ರೌಂಡ್ ಕೂಡ ಮೋಸ ಆಗ್ಬಾರ್ದು ಅಂತಂದ್ರೆ ನೀವು ರಿಸಲ್ಟ್ ಎಕ್ಸ್ಪೆಕ್ಟ್ ನೀವು ಅರೌಂಡ್ ಓಕೆ ಹೇಳ್ತೀನಿ ನೋಡಿ, ಜೂನ್ 15ರಿಂದ 30 ಕೂಡ ಆಗ್ಬೋದು ರಿಸಲ್ಟ್ ಹೇಳ್ತಾ ಇದೀನಿ. ಓಕೆ, ಇಲ್ಲ ನಾವು ಇನ್ನು ಕೂಡ ನೀಟೋಸ್ಕರ ಕಾಯ್ಕೊಂಡ್ಕೊಂಡ್ರೆ ನಮ್ಮ KCET ಸ್ಟೂಡೆಂಟ್ ಫಾರ್ ವಯಸ್ಸ, ಅದರಲ್ಲೂ ಕೂಡ ಎಸ್ಪೆಷಲಿ ನಮ್ಮ ಇಂಜಿನಿಯರ್ ಸ್ಟೂಡೆಂಟ್ಗೆ ಲೇಟ್ ಆಗ್ತದೆ, ಅಕಾಡೆಮಿಕ್ ಇಯರ್ ಲೇಟ್ ಆಗ್ತದೆ ಅಂತ ಕೂತ್ರೆ ಫಸ್ಟ್ ರೌಂಡ್ ನಮ್ಮ ಕೇದವ್ರು ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಏನಾಗ್ತದೆ, ಕಂಬೈಂಡ್ ಆಗ್ತದ. ಇದನ್ನ 2 ದಿನಗಳಿಂದ ಕೂಡ ಹೇಳ್ತದೆ. ಯಾಕಂದ್ರೆ ಈ ರೀತಿ ಈಗಾಗಲೇ ಒಂದ್ ಸತಿ ಅಲ್ಲ 2 ಸತಿ ಆಗಿದಾವೆ. ಸೊ ಹಂಗಾಗಿ ಹೋದ ಸತಿ ಅಂತೂ ಏನಾಗಿಲ್ಲ, ಕರೆಕ್ಟ್ ಆಗಿದೆ. ಬಟ್ 2024ರಲ್ಲಿ ಏನಾಗಿತ್ತು, ಇದೇ ರೀತಿಯಾಗಿ ನೀಟ್ ಸಿನಾರಿಯೋ ನಡೆದತ್ತು. ಮೀನ್ಸ್ ಏನಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಿತ್ತು ಕೇಸು. ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗ್ತಿತ್ತು, ಜಡ್ಜ್ ಅಂದ್ರೆ ಆ ಜಡ್ಜ್ಮೆಂಟ್ ಬರೋದು ತಡ ಆಗ್ತಿತ್ತು. ಬರೀ ಪ್ರತಿ ಸರಿ ಕೂಡ ಹೋದಾಗ ಹಿಯರಿಂಗ್ ಬರೀ ಮುಂದಕ್ಕೆ ಹಾಕೊಂಡು ಹೋಗ್ತಿತ್ತು. ನೋಡಿದ್ರು ಕೇದವ್ರು ಕೂಡ ಸಾಕಾಯ್ತು. ಆಮೇಲೆ ರಿಸಲ್ಟ್ ಅಂದ್ರೆ ಜಡ್ಜ್ಮೆಂಟ್ ಬರೋದು ಲೇಟ್ ಆಗದ ಕಾರಣ ಅವ್ರು ಏನ್ ಮಾಡಿದ್ರು, ಫಸ್ಟ್ ರೌಂಡ್ ನಮ್ಮ ಕೇದವ್ರು ಮಾಡ್ಕೊಂಡ್ರು. ಆಮೇಲೆ ಸೆಕೆಂಡ್ ರೌಂಡ್ಗೆ ಇದೆಲ್ಲಾನು ಕೂಡ ನೀಡಿದ ಬಗೆಯಾದ್ಮೇಲೆ ಸೆಕೆಂಡ್ ರೌಂಡ್ಗೆ ಕಂಬೈನ್ ಮಾಡ್ಕೊಂತಾರೆ. ಬಟ್ ಇಲ್ಲಿ ಯಾರೆಲ್ಲ ವೇಟ್ ಮಾಡಿ ಪೇಷನ್ಸ್ ಎಲ್ಲ ಕಾಯ್ಕೊಂಡು ಕುಂತಿದ್ರು ಅವ್ರು ಒಳ್ಳೆ ಕಾಲೇಜು ಮತ್ತೆ ಕೋರ್ಸು ಸಿಕ್ಕಿದೆ. ಈ ವರ್ಷ ಕೂಡ ಮತ್ತೆ ಆಗ್ಬೋದು ಅನ್ಕೊಂಡಿದೀನಿ. ಇಲ್ಲ ಇನ್ನೂ ಕೂಡ, ಯಾಕಂದ್ರೆ ನಿಮ್ದು ಇನ್ನೂ ಕೂಡ ಫಸ್ಟ್ ರಿಸಲ್ಟ್ ಬಂದಿಲ್ಲ. ಓಕೆ, ಇನ್ನು ಅದ್ರ ಬಗ್ಗೆ ಏನು ಮಾತಾಡೇ ಇಲ್ಲ ಕೇದವ್ರು ಅಂತಂದ್ರೆ ವೇಟ್ ಕೂಡ ಮಾಡಬಹುದು. ಓಕೆ, ಹುಡುಗರು ಏನಪ್ಪ ಹಬ್ಬ ಬಂದ್ರೆ ಒಂದು 20 days ಡಿಲೇ ಆಗ್ಬಹುದು, ನಿಮ್ಗೆ ಅಷ್ಟೇ ಒಂದು 20 days ಡಿಲೇ ಆಗ್ಬಹುದು ಎಲ್ಲ ಕೌನ್ಸಿಲಿಂಗ್. ಬಟ್ ಹುಡುಗರಿಗೆ ಮೋಸ ಆಗಲ್ಲ. ಓಕೆ, ನೋಡೋಣ ಕೇದವ್ರ ಹತ್ರ ಏನೇ ಮಾಡ್ಲಿ ಕೂಡ ಸ್ಟೂಡೆಂಟ್ ಪರವಾಗಿ ಅಂದ್ರೆ ಹುಡುಗರಿಗೆ ಹಿತದೃಷ್ಟಿಯಿಂದಾನೇ ಮಾಡ್ತಾರೆ ನಮ್ಮ ಡೈರೆಕ್ಟ್ರು. ಅದನ್ನಂತರೂ ಅಂದ್ರೆ ಅದ್ರ ಬಗ್ಗೆ ಏನ್ ಥಿಂಕ್ ಮಾಡಕ್ ಹೋಗ್ಬಿಡ್ರಿ. ಓಕೆ, ಇದಿಷ್ಟು.
ಓಕೆ, ರಿಸಲ್ಟ್ ಕೂಡ ಹೇಳ್ತಾ ಇದೀನಿ. ಸೆಕೆಂಡ್ ಪಿ ಸಿ ಎಕ್ಸಾಮ್ 2 ರಿಸಲ್ಟ್ ಯಾವಾಗ, ಅದು ಸೆಕೆಂಡ್ ಪಿ ಎಕ್ಸಾಮ್ 2 ರಿಸಲ್ಟ್ ಬಂದಾದ ಮೇಲೆ 3 to 4 days ಅಂತಾರೆ. ಮತ್ತೆ ಹಂಗ ಸೆಕೆಂಡ್ ಪಿ ಸಿ ಎಕ್ಸಾಮ್ 2 ರಿಸಲ್ಟ್ ಯಾವಾಗ ಬರ್ತದ, ಅದೇನು ಕೂಡ ಡೇಟ್ ಅನೌನ್ಸ್ಮೆಂಟ್ ಆಗಿಲ್ಲ ಗೊತ್ತಿರುವಾಗೆ. ಅದು ಆಗೋದು ಬೋರ್ಡ್ ಕಡೆಯಿಂದ 1 day 2 day ಬಿಫೋರ್ ಏನಾಗ್ತದ ಅನೌನ್ಸ್ಮೆಂಟ್ ಆಗ್ತದ. ಅದು ನಿಮಗೆ ಸೆಕೆಂಡ್ ಪಿ ಸಿ ಎಕ್ಸಾಮ್ 2 ರಿಸಲ್ಟ್ ಬಂದಾದ್ಮೇಲೆ ಅದರ ಒಂದು 50% ಯಾರೆಲ್ಲ ಬೆಸ್ಟ್ ಆಫ್ ಸ್ಕೋರ್ ಮಾಡ್ಕೊಂಡಿದ್ರು ಅದನ್ನ ಕನ್ಸಿಡರ್ ಮಾಡ್ಕೊಂಡು ಏನಾಗ್ತದ ರಿಸಲ್ಟ್ ಬರ್ತದೆ. ಅದ್ರದ್ದು 50 ಮತ್ತೆ KCET 50 ಎರಡು ಕೂಡ ಕಂಬೈಂಡ್ ಆಗಿ ಈಗ ಹಳೆ ನಿಮ್ಗೆ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಸಿಕ್ಕಾಪಟ್ಟೆ ನೋಡ್ತಾ ಇರ್ಬೋದು. ಬಟ್ ಆಲ್ಮೋಸ್ಟ್ ಅದೇ ಇರ್ತದೆ. ನಿಮ್ಗೆ ಡಿಫ್ರೆಂಟ್ ಆಗಿ ಕೋರ್ಸ್ ಮೇಲೆ ಡಿಫ್ರೆಂಟ್ ಆಗಿ ಹೋಗ್ತದೆ ಗೊತ್ತಿರುವಾಗೆ. PCM ಮಾತ್ರ ನಮ್ಗೆ ಇಂಜಿನಿಯರಿಂಗ್ ಇದೆ ಅಂಡ್ PCB ಎಲ್ಲಾನು ಕೂಡ ವೆಟರ್ನರಿ ಈ ತರ ತಗೊಂತ ಹೋಗ್ಬೇಕಾಗ್ತದ. ನೋಡೋಣ ಬರ್ಲಿ ಸೆಕೆಂಡ್ ಪಿ ಸಿ ಎಕ್ಸಾಮ್ 2 ರಿಸಲ್ಟ್ ಬರಲಿ, ಆಮೇಲೆ KCET ರಿಸಲ್ಟ್ ಬರ್ತದ, ಆಮೇಲೆ ಇನ್ನು ಕೂಡ ನೀಟ್ ಎಕ್ಸಾಮ್ ಬರೋದು, ಅದ್ರ ರಿಸಲ್ಟ್ ಬಂದು ಲೇಟ್ ಆಗಿ ತಗೊಂಡ್ರೆ ಕೌನ್ಸಿಲಿಂಗ್ ಲೇಟ್ ಆಗುತ್ತೆ. ಅಲ್ಲಿವರೆಗೂ ಕರೆಕ್ಟ್ ಆಗಿರ್ತಕ್ಕಂಥ ಗೈಡೆನ್ಸ್ ಇರಲಿ, ಕೌನ್ಸಿಲಿಂಗ್ ಬಗ್ಗೆ ಡೀಟೇಲ್ಸ್ ಆಗಿ ಮಾಹಿತಿ ಗೊತ್ತಿರಲಿ. ನಿಮ್ಗೆ ಏನಾದ್ರೂ ಕಟ್ ಆಫ್ ಬಗ್ಗೆ ವಿಡಿಯೋ ಮಾಡಿ ಅಂತ ಮಾಡ್ತೀನಿ, ಕೋರ್ಸ್ ವಾರ ಕೂಡ ಮಾಡಂದ್ರೆ ಮಾಡ್ತೀವಿ. ಲೈಕ್ ಎಕ್ಸಾಂಪಲ್ ಸಪರೇಟ್ ನಿಮ್ಗೆ ಅಗ್ರಿಕಲ್ಚರ್ ಬೇರೆ, ವೆಟರ್ನರಿ ಬೇರೆ, ಅಂಡ್ ಅದೇ ರೀತಿಯಾಗಿ ಈಗ ಇಂಜಿನಿಯರಿಂಗ್ಸ್ ಬೇರೆ, ಇಂಜಿನಿಯರಿಂಗ್ ಒಳಗೆ ಮತ್ತೆ ಸಬ್ ಬ್ರಾಂಚಸ್ ಬೇರೆ, ಅದೇ ರೀತಿ ನರ್ಸಿಂಗ್, ಫಾರ್ಮಸಿ ಕೋರ್ಸಸ್ಗಳು. ಓಕೆ, ಸಪರೇಟ್ ಆಗಿ ಮಾಡಿ ಅಂದ್ರೆ ಮಾಡೋಣ ಅಂತ ಹಂಗೇನಿಲ್ಲ, ಟೈಮ್ ಇದೆ ಅಲ್ವಾ, ಹಂಗಾಗಿ ತಿಳ್ಕೊಳ್ಳಿ. ನಿಮ್ಗೆ ಗೊತ್ತಿರಲಿ, ಅವಸರ ಮಾಡಿಬಿಟ್ಟು ಏನ್ ಮಾಡ್ತಾರ, ಯಾವ್ದೋ ಒಂದು ಕಾಲೇಜ್ ಸೇರ್ಕೊಂತಾರ, ಕೋರ್ಸ್ ಯಾವ್ದೋ ಒಂದು ಸಿಕ್ಬಿಡ್ತದೆ, ಹೋಗ್ತಾರ 4 ವರ್ಷ ಅಥವಾ 3-4 ವರ್ಷ ಏನಾಗ್ತದೆ ಸಫರ್ ಆಗೋರು ನೀವು. ಓಕೆ, ಅಂಡ್ ಆ 3-4 ವರ್ಷ ಬರೀ ಅಷ್ಟೇ ಸೀಮಿತ ಇರಲ್ಲ, ನಿಮ್ಗೆ ಲೈಫ್ ಲಾಂಗ್ ಅದೇ ಇರ್ತದೆ. ಸೊ ಹಂಗಾಗಿ ನೋಡ್ಕೋಬೇಕಾಗ್ತದ. ಬೆಟರ್ ನಿಮ್ ಸೀನಿಯರ್ ಆದ್ರೂ ಕೇಳ್ರಿ, ಯೂಟ್ಯೂಬರ್ಸ್ ಕೂಡ ನೋಡಿ, ಡೈರೆಕ್ಟ್ ವಿಡಿಯೋಸ್ ಇರ್ತಾವೆ ನೋಡಿ, ಕರೆಕ್ಟ್ ಅವ್ರು ಆಗ್ತಕ್ಕಂಥ ವಿಡಿಯೋಸ್ ಕೂಡ ಕರೆಕ್ಟ್ ನೋಡ್ರಿ, ನಿಮ್ಗೆಲ್ಲ ಕೂಡ ಡೌಟ್ ಕ್ಲಾರಿಫೈ ಆಗ್ತದೆ. ಓಕೆ, ಈಗಾದ್ರೂ ಸದ್ಯಕ್ಕೆ ಯಾರೆಲ್ಲ ನೀಟ್ ಎಕ್ಸಾಮ್ ಬರ್ತಿದಾರ ಪ್ರಿಪೇರ್ ಆಗಿ ವೆಲ್, ಯಾಕಂದ್ರೆ ಈ 1 month ಯಾರೆಲ್ಲ ಚೆನ್ನಾಗಿ ಗೊತ್ತಿರೋ ಅದು ನಿಮ್ಗೆ ಬೆಸ್ಟ್ ಆಫ್ ಸ್ಕೋರ್ ಆಗ್ತದೆ ಮುಂದೆ. ಅಂಡ್ ನೆಕ್ಸ್ಟ್ ಇಯರ್ ಇಂದ ಬಹಳ ಕಷ್ಟ ಇದೆ ಅನ್ಕೊಂತೀನಿ, ಯಾಕಂದ್ರೆ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರೋ ಕಾರಣ ಇದೇ ವರ್ಷನೇ ಆದಷ್ಟು ಟ್ರೈ ಮಾಡ್ಲಿಕ್ಕೆ ಮಾಡ್ರಿ. ಅಂಡ್ 15 ನಿಮಿಷ ಎಕ್ಸ್ಟ್ರಾ ಕೊಟ್ಟಿರೋದು ಅದು ನಿಮ್ಗೆ ಅಡ್ವಾಂಟೇಜ್ ಬೇರೆ. ಓಕೆ, ಸೊ ಅಪ್ಲೈಡ್ ಅಥವಾ ಏನ್ ಮಾಡರೇಟ್ ಬರ್ತದ, ಏನ್ ಸಿಕ್ಕಾಪಟ್ಟೆ ಟಫ್ ಬರ್ತಂತಂದು ಇವಾಗ್ಲೇ ಹೇಳಕ್ ಬರಲ್ಲ. ನಿಮ್ ಎಕ್ಸಾಮ್ ಸೆಂಟರ್ ಮುಗಿಸ್ಕೊಂಡು ಯಾರೆಲ್ಲ ಬರ್ತಾರೋ ಸ್ಟೂಡೆಂಟೇ ಹೇಳ್ಬೇಕು, ಅವಾಗಲೇ ಗೊತ್ತಾಗೋದು. ಓಕೆ, ಇದಿಷ್ಟು ಸದ್ಯಕ್ಕೆ ಇರ್ತಕ್ಕಂಥ ಅಪ್ಡೇಟ್ಸ್, ಮತ್ತೇನಿಲ್ಲ. ನೋಡಿ, ಇನ್ನೊಂದು ಏನಂದ್ರೆ ಎಡಿಟ್ ಮಾಡೋರು ಇರ್ತದೆ, ಯಾರಾದ್ರೂ ನಿಮ್ಮ ಅಪ್ಲಿಕೇಶನ್ KCET ಎಡಿಟ್ ಮಾಡ್ಲಿಕ್ಕೆ ಇರ್ತಂದ್ರೆ ಅವರು ಕೂಡ ಏನ್ ಮಾಡ್ಬೋದು, ನಿಮ್ಗೆ ಎಡಿಟ್ ಮಾಡ್ಲಿಕ್ಕೆ ಲಿಂಕ್ ಕೊಟ್ಟವ್ರೆ. ಅಂಡ್ ಗೊತ್ತಿರೋ ಬಗ್ಗೆ ಕೀ ಆನ್ಸರ್ ನಿಮ್ಗೆ ಯಾರೆಲ್ಲ ನೋಡಿ ನಿಮ್ಗೆ ಗೊತ್ತಾಗಿರ್ತದ. ಕೆಮಿಸ್ಟ್ರಿ ಮತ್ತು ವೈಟ್ 1 ನಿಮಿಷ ಬೇಕಾದ್ರೆ ನಿಮ್ಗೆ ಕೀ ಆನ್ಸರ್ ಏನ್ ಕೊಟ್ಟವ್ರೆ ಅಂತಂದ್ರೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ 2 ಗ್ರೇಸ್ ಮಾರ್ಕ್ಸ್ ಬಂದಿದೆ. ಅಂಡ್ ಇನ್ನೂ ಒಂದು ಇಷ್ಟು ವರ್ಷನ್ ಕೋಡಲ್ಲಿ ಯಾವ್ದಾದ್ರು ನಿಮ್ದು ಏನಾದ್ರು ಪೇಪರ್ ಆಗಿಬಿಟ್ಟು, ಓಕೆ, ಅದ್ರಲ್ಲಿ ಅಂದ್ರೆ ನೀವು ಏನಾದ್ರೂ ಆನ್ಸರ್ B ಅಥವಾ C ಯಾವ್ದಾದ್ರು ಹಾಕಿದ್ರು ಸಹಿತ ನಿಮ್ಗೆ ಅದಕ್ಕೂ ಕೂಡ ಆನ್ಸರ್ ಕೊಡ್ತಾರೆ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 2.5 ಗ್ರೇಸ್ ಕೊಟ್ಟಂಗೆ ನಿಮ್ಗೆ ಒಂದ್ ರೀತಿ. ಓಕೆ, ಸೊ ನೋಡಿ, ಇದಿಷ್ಟು ಸದ್ಯಕ್ಕೆ ಇರ್ತಕ್ಕಂಥ ಅಪ್ಡೇಟ್ಸ್ಗಳು, ಮತ್ತೇನಿಲ್ಲ. ಅಂಡ್ ಇನ್ನೊಂದು ಹಿರಿಯೂರ್ದ ಬಗ್ಗೆ ನಿಮ್ಗೆ ಏನು ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಮಾತಾಡ್ತತ್ತು, ಅದ್ರ ಬಗ್ಗೆ ಇವತ್ತು ಈಗ ಏನ್ ಹೇಳಿದೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾನು ಒಂದು ಇಮೇಲ್ ರೆಡಿ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ಆಯ್ತಾ. ಒಂದು ಕಾಣಿಸ್ತಿದೆ ನೋಡಿ, ಈ ತರ ಇಲ್ಲಿ ಇಮೇಲ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ಒಂದು ಇಮೇಲ್ ನಮ್ KA ಹಾಕಿದ್ರೆ ಯೂಸ್ ಇಲ್ಲ, ಯಾಕಂದ್ರೆ ಡೈರೆಕ್ಟ್ ಆಗಿ ನಮ್ಮ ಸರ್ ಏನ್ ಮಾಡಿದಾರೆ, KA ಡೈರೆಕ್ಟರ್ ಕೇಳಿದಾಗ ಅವರು ನಮ್ಗೆ ಹಾಕಿದ್ರು ಯೂಸ್ ಇಲ್ಲ, ಯಾಕಂದ್ರೆ ಅವ್ರ ಕೈಯಲ್ಲಿ ಇಲ್ಲ ಅಂತ ಹೇಳಿದಾರ. ಸೊ ಹಂಗಾಗಿ ಇಲ್ಲಿ ಕಾಣಿಸ್ತಿದೆ, ಎಷ್ಟು ಇಮೇಲ್ ಕಾಣಿಸ್ತಿದೆ ನೋಡಿ, ನಿಮ್ಗೆ 3 ಇಮೇಲ್ ಕಾಣಿಸ್ತಿದಾವೆ. ಇದು ಏನಪ್ಪಾ ಅಂದ್ರೆ GK VK ದವ್ರದ್ದು ಗೊತ್ತಿರುವಾಗ ಅವರೇ ನಿಮ್ದೆಲ್ಲಾನು ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್ ಆಯ್ತು, ಎಲ್ಲ ಕೂಡ ಅಗ್ರಿಕಲ್ಚರ್ ನೋಡ್ಕೊಳ್ಳೋದು. ಸೊ ಇವ್ರದ್ದು ಡೀನ್ ಏನಿದಾರೆ ಅವ್ರದ್ದಿದೆ, ಅಂಡ್ ಬೇರೆ ಬೇರೆ ಕೂಡ ಇದೆ ನೋಡಿ, 3 ಕಾಣಿಸ್ತಿದೆ ಟೋಟಲ್ ಆಗಿ. ಅವ್ರಿಗೆಲ್ಲರೂ ಕೂಡ ಏನಾಗ್ಬೇಕಂತಂದ್ರೆ ಇಮೇಲ್ ಇದೇ ತರ ಏನಾಗಬೇಕು, ನಾನು ಈ ಒಂದು ಫೀಡ್ಬ್ಯಾಕ್ ನ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ಗೆ ಶೇರ್ ಮಾಡ್ತೀನಿ. ಇವಾಗ ಈ ಒಂದು ಇಮೇಲ್ ಅಟ್ ಎ ಟೈಮ್ ಇವತ್ತು ಈವ್ನಿಂಗ್ ಏನಪ್ಪಾ ಅಂದ್ರೆ 6 PM ಏನ್ ಮಾಡಿ ಎಲ್ಲರೂ ಕೂಡ ಅಟ್ ಎ ಟೈಮ್ ಹೇಳ್ತೇನೆ ನೋಡಿ, 6 PM ಎಲ್ಲರೂ ಕೂಡ ಈ ಒಂದು ಇಮೇಲ್ ಅವ್ರಿಗೆ ಕಳಿಸ್ಬೇಕು. ಓಕೆ, ಸೊ ಇದೇನಪ್ಪ ಆಗ್ತದೆ ಅಂತಂದ್ರೆ ನೋಡ್ಕೊಂತ ಇಷ್ಟೆಲ್ಲ ಕೂಡ ಒಮ್ಮೆಲೆ ನೋಡ್ಕೊಂತ ಸ್ಟೂಡೆಂಟ್ಗೆ ಏನಾಗ್ತದ ಬಹಳ ಮೋಸ ಎಂದು ಗೊತ್ತಾಗ್ತದೆ. ಸುಮಾರು ಒಂದು 500-1000 ಅಟ್ ಎ ಟೈಮ್ ಹೋಗ್ಬೇಕು, 6 ಇಂದ 6:30 ಅರ್ಧ ಗಂಟೆ ಅನ್ನೋಷ್ಟಿಗೆ ಹೋಗ್ಬೇಕು. ಓಕೆ, ಸರಿ, ಮಾಡ್ತಾರ ಅನ್ಕೊಂಡಿದೀನಿ. ನೋಡೋಣ, ನಿಮಗೆ ಬೇಕಿತ್ತಂದ್ರೆ ಮಾಡ್ತಾರ, ಹಂಗಾದ್ರೆ ಚೇಂಜಸ್ ಆಗುತ್ತೆ, ಇಲ್ಲ ಅಂತಂದ್ರೆ ಏನು ಕೂಡ ಆಗೋದು. ಇದು ಆಕ್ಚುಲಿ KA ಗೊತ್ತಿಲ್ಲ ಅಂತೆಲ್ಲ ಗೊತ್ತಿದೆ, ಬಟ್ ಆಕ್ಚುಲಿ ಅವ್ರ ಕೈಯಲ್ಲಿ ಇಲ್ಲ ಅಲ್ವಾ. ಓಕೆ, ಅವ್ರು ಇನ್ಫಾರ್ಮ್ ಮಾಡಿರ್ತಾರೆ, ಬಟ್ ಆದ್ರೂ ಕೂಡ ಅವ್ರ ಕೈಯಲ್ಲಿ ಇರೋದಿಲ್ಲ, ಯಾಕಂದ್ರೆ ಚೇಂಜಸ್ ಇರೋ ಎಲ್ಲಾನು ಕೂಡ ಮಾಡೋದು GK VK ಕಡೆಯಿಂದ. ಓಕೆ, ಸರಿ, ನೋಡಿ, ಇಷ್ಟು ಈ ಫೀಡ್ಬ್ಯಾಕ್ ನಂತರ ನಿಮ್ಗೆ ಕಳಿಸ್ತೀನಿ. ಯಾಕಂದ್ರೆ ಔಟ್ ಆಫ್ ನೋಡಿ 74 ಸ್ಟೂಡೆಂಟ್ ಸ್ಕೋರ್ ಪರ್ಫೆಕ್ಟ್ 200 ಅಂತಂದ್ರೆ ಅದ್ರ ಕೂಡ 196 ಬೇರೆ 192 ಬೇರೆನೂ ಕೂಡ ಸಿಕ್ಕಾಬಿಡ ತಗೊಂಡವ್ರೆ ನೋಡಿ. ಬಹಳಷ್ಟು ಇಂಜಸ್ಟಿಸ್, ಇಡೀ 16 ಸೆಂಟ್ರಲ್ ಆಗದೆ ಇರೋದು ಒಂದೇ ಸೆಂಟ್ರಲ್ ಆಗಿದೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಇದು ಸ್ಕ್ಯಾಮ್ ಆಗಿರ್ಬೋದು, ಅದು ಫ್ರಾಡ್ ಮಾಡ್ತಾ ಇರ್ಬೋದು. ಓಕೆ, ಸರಿ ಕೊಡ್ರ, ಕಳಿಸ್ತೀನಿ ನೋಡ್ರ, ಇದೊಂದು ನೋಡ್ಕೋರಿ ಅಂತ ವಾಟ್ಸ್ಆಪ್ ಗ್ರೂಪ್ಗೆ. ಬಾಯ್.